ನಿನ್ನ ಕೈಲೇನ ಕೊಟ್ಟು ಈಗ ನೀ ಕೊಡು ಅವನಿಗೆ ಕೊಡು ಅವನಿನ ಈ ಕಡೆ ಕೇಳು ವಿಡಿಯೋಗ ನೀ ಹೇಳಿ ಕೊಡು ಹೋಗು ಕರಿ ಇಲ್ಲ ಕೊಡು ಇಸು ಮಂದಿಗೆ ಹೇಳೋಗ ಮತ್ ಮುಂದ್ ಫೇಲ್ ಆದ್ರ ಮಾಡಿದ್ರ ಅವು ಸಾಯ್ಬಾರ್ದು ಅದು ಎಲ್ಲ ಮಾತಾಡ್ರಿ ಕರಿ ಅವನಿಗೆ ಕರೆದು ಕರೆ ಒಟ್ಟು ಶುದ್ಧ ಮಾಡ್ರಿ ಅವ್ ಶುದ್ಧ ಆತು ಅವಕ್ಕೆ ಶುದ್ಧ ಮಾಡ್ರಿ ಅವ್ನು ಲಾಸ್ಟ್ ಸಹ್ಯಾದ್ ಬೇಕಾಗಿಲ್ಲ ಹೌದಲ್ಲ ಕೊಟ್ಬಿಡ್ರಿ ಅವ್ನು ಒಯ್ದಲ್ಲಿ ನರ್ಸನ್ಕಾಯಿ ಕೊಟ್ಟಿಗೆ ಅವ್ನು ಶುದ್ಧ ಮಾಡ್ಕೊತಾನೆ ಯಾಕೆ ಗೊತ್ತಿಪ್ಪಣ ಹಾಂ ಸದಾ ಅವನು ಒಂದು ಶುದ್ಧ ಮಾಡ್ಕೊತಾನ ಯಾಕೆ ಸುಮ್ಮನೆ ಆ ಕಡೆ ತೆಗೆದು ಈ ಕಡೆದು ಈ ಕಡೆ ತೆಗೆದು ಆ ಕಡೆದು ಇದು ಮಾತಾಡುತ್ತಾನ ಪಟ್ಟಕನೆ ರೊಕ್ಕ ಈಗ ನಾ ಇದು ನೀವೇ ತೊಗೊಂಡ್ಬಿಡ್ರಿ ಮಾವ ನೀವು ಅಂತ ಹೇಳಿ ಏನಾಯ್ತು ಮನಿ ತೆಗಿದೈತೆ ಏನಾಯ್ತು ಮನೀದ ಅವ್ರು ಒಟ್ಟು ಶುದ್ಧ ಮಾಡ್ತಾರ ಒಟ್ಟು ಚಂದ ಈಗ 2 ತೋರಿ 1 ಕೊಡ್ತಾರೆ ಹಾಕ್ಬಿಡು ಅದೇ ಕ್ಲಿಯರ್ ಅದು ಕೊಟ್ಬಿಡು ಅದೇ ಇಟ್ಕೋತೇನು ಸರ ಹೀಗಾರಿ ಅವ್ ನಾಳೆ ಏನ್ರ ಅಂದ್ರೆ ಇವ್ರು 3 ಮಂದಿ ಇರ್ತಾರ ರವಿ ಕುಂಡ್ಲಿಕ್ಕ ಪಿಂಟ್ಯ 3 ಮಂದಿ ಏನ್ರ ಮಾಡ ಜಮ್ಯಾನು 10 20 ಮಂದಿ ಹಾರಿಸಿ ಬಿಡೋದು ನಾ ಏನ್ ಕೇಳಾಕತ್ತೀನಿ ನಾ ಜಡಪಿದಿಂದ ಈಗ ಇಲ್ಲಿ ತನ ಬಂದಿರ್ತವಲ್ಲ ತಗೋಸ್ಬಿಡು ಇಲ್ಲ ಅಲ್ಲಿ ಅಲ್ಲೇ ಹೋಗಿಸ್ಬಿಡು ಕೈಲಿ ಕೊಡಲಾಗ ಇವರೇ ಸಾಯ್ಲಾಕತ್ತಾರ ಪಿಂಟ್ಯರಿಗೆ 5 ಲಕ್ಷ ಅಲ್ಲಿ ನಾವು ಸುಲ್ಕಾಯಿ ಒಯ್ದು ಕೊಡ್ಬೇಕು 2 ಲಕ್ಷ ಅವ ಕೊಡ್ಲತ್ತಾನ 1 ಲಕ್ಷ ನಾ ಕೊಡ್ಲಾಕ ನೀವು ಸದಾ ಆಟ ಮಾಡಿಕೆ ಒಟ್ಟು ಫೈನಲ್ ಮಾಡಿಬಿಡ್ರಿ ಸದಾ ಒಂದು ವೇಳೆ ಹಾಲಿಲ್ಲ ಅಂದ್ರೆ ನಮ್ಗೆ ರೊಕ್ಕ ನಡವರ್ಕ್ ನಮಗೆ ಸಾಯಿ ಹೊಡಿಬೇಡ್ರಿ ಗಂಡ ಹೆಂಡ್ತಿ ನೋಡ್ಬೇಕು ಅವ್ರು ಇಟ್ಟು ನಾವು ರೊಕ್ಕ ಕೊಡ್ಗೆ ನಾವು ಸಾಯ್ಬಾರ್ದು ನಾವು ಇವ್ರು ಸದ್ರ ಒಳ್ಳೆ ಕೊಡಬೇಕು ನಮ್ದು ಏನು ಪರಿಸ್ಥಿತಿ ಇಲ್ಲ ನೆಗೆಟಿವ್ ಯಾಕೆ ವಿಚಾರ ಮಾಡ್ತೀರಿ ಕೆಲಸ ಮಾಡಮ್ ನೋಡ್ರಿ ಎಲ್ಲರೂ ಕೂಡ ಒಟ್ಟು ದಾಡ್ಸೋದು ಹೇಳತ್ತದಲ್ಲ ನೆಗೆಟಿವ್ ಯಾಕೆ ವಿಚಾರ ಮಾತಾಡ್ತೀರಿ ತರೋದು ಅವನು ಅಟ್ಟೆ ಮನಿ ತರೋದು ವಿಚಾರ ಮಾಡ್ರಿ ನೀವು ನಿಮ್ಮ ಅವನಿಗೆ ತೆಗಿದೇ ಹೋಗಿರೋ ನಿನಗ ಟೈಮ್ ಇತ್ತಂದ್ರೆ ಹೇಳ ಅವನು 45 ಮನಿ ಉಪಾಧ್ಯಕ್ಷನ ಕಡೆ ನೋಟಿಸ್ ಅವನಿಗೆ ನೋಟಿಸ್ ನಾನೇ ಕೊಡ್ತೀನಿ ಒಂದು ಅದಕ್ಕೆ ಮಾಡ್ಬೇಡ್ರಿ ಟೈಮ್ ಎಲ್ಲ ಪಟ್ಟಣ ಗ್ರಾಮ ತೆಗಿರಿ ಟೈಮ್ ಮಾಡಿದೆವು ಅಂದ್ರೆ ಮತ್ತೆ ಈಗ ನೀ ಅವ್ರಿಗೆ ಒಂದು ಡೋಸ್ ಹೊಡಿ ನಿಂಗಪ್ಪ ಅಂಬರೀಷ್ ಅಂತ ಕಂಡಾಬಿ ಆಟ ಹಿಡಿದ್ ಬಿಟ್ರೆ ಕೊಡ್ತೀನಿ ಸಿ ಅವ್ರಿಗೆ ಆ ಕ್ಲಿಪ್ಪಿಂಗು ಸಿ ಅವ್ರಿಗೆ ಕಳಿಸಿ ನನಗೊಂದು ಕಳಿಸಿ ನೀವು ಕೂಡಲೇ ಸಿ ಓ ಕಳಿಸಿ ಆಗಿದ್ದಾರೆ ನಿರ್ದೇಶನ ಕೊಡ್ತೀನಿ ತತ್ಕ್ಷಣ ಕ್ರಮ ಕೈಗೊಳ್ತೀನಿ ಯಾರು ಬೇಕಾದವ್ರು ಯಾರು ಬಟ್ಟಿರಲಿಲ್ಲ ಅದು ನಾಟ್ ವರಿಡ್ ಹೆಸರು ನಾನು ತೊಗೊಳ್ಬೇಕು ಅವಶ್ಯಕತೆ ಇಲ್ಲ ಅದು ಯಾರೇ ಪಿ ಡಿ ಇರಲಿ ಇಂಥ ಮಾಡೋದು ಅದು ತಪ್ಪು ಮಾಡಿದ್ದನ್ನು ಅದನ್ನು ಸಹ ಅದು ಸರಿ ಇದ್ದರೆ ವೆರಿಫಿಕೇಷನ್ ಮಾಡಿಕೊಂಡು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ತೀವಿ. ಅಂದ್ರೆ ಈಗ ದುಡ್ಡು ತೊಗೊಂಡು ಮಾಡಿದ್ದಕ್ಕೆ ಅದನ್ನ ರಿಜೆಕ್ಟ್ ಮಾಡಿಸ್ತಾರೆ ಹಂಗೆ ಸರ್ ಮತ್ತೆ ಹೊಸದಾಗಿ ಮತ್ತೊಂದ್ಸಲ ನ್ಯಾಚುರಲಿ ದುಡ್ಡು ತೊಗೊಂಡಿದ್ರೆ ಅದು ರಿಜೆಕ್ಟ್ ಆಗಿ ಆಗ್ತದೆ. ಸಭೆ ಮಾಡ್ತಾರೆ ಸರ್ ಸಭೆಯಲ್ಲಿ ನಾನು ಇವರೇ ಹೆಸರು ಅಡ್ವಾನ್ಸ್ ಆಗಿ ಸಂಪೂರ್ಣವಾಗಿ ಅದನ್ನು ತನಿಖೆ ಮಾಡಕ್ಕೆ ಹಚ್ತೀನಿ ಆಯ್ತಾ. ಆಮೇಲೆ ಅದನ್ನ ಆ ರೀತಿ ದುಡ್ಡು ಕೊಟ್ಟು ತೊಗೊಂಡು ಅದನ್ನು ಕ್ಯಾನ್ಸಲೇಷನ್ ಮಾಡಿಸ್ತೀವಿ ಮತ್ತು ಅದು ದುಡ್ಡು ತೊಗೊಂಡು ಹೋಗೋರ ಮೇಲೆ ಆಕ್ಷನ್ ತಗೋತೀವಿ.